ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಇವತ್ತಿನ ಕ್ಲಾಸ್ನಲ್ಲಿ ನಾವು ಟ್ರಾನ್ಸ್ಲೇಷನ್ ಟೆಸ್ಟ್ ಮಾಡೋಣ. ಅಂದರೆ ನಾನು ಕನ್ನಡದಲ್ಲಿ ಸೆಂಟೆನ್ಸ್ ಕೊಡ್ತೀನಿ, ನೀವು ಅದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ. ಸೊ ಯಾವ ಟಾಪಿಕ್ ಮೇಲೆ ಇರುತ್ತೆ? ಸೊ ನಾವು ಲಾಸ್ಟ್ 3 ಕ್ಲಾಸಸ್ನಲ್ಲಿ ಏನು ಕಲ್ತಿದ್ದೀವೋ ಅದೇ ಟಾಪಿಕ್ ಮೇಲೆ ನಾನು ಕನ್ನಡ ಸೆಂಟೆನ್ಸ್ ಕೊಡ್ತೀನಿ ಆ್ಯಂಡ್ ನಿಮ್ಗೊಂದು 5 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ. ನೀವು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ. ಬೇಕಿದ್ರೆ ವಿಡಿಯೋ ಪಾಸ್ ಮಾಡಿ ಬರ್ಕೊಂಡು ನಿಧಾನಕ್ಕೆ ಟ್ರಾನ್ಸ್ಲೇಟ್ ಮಾಡಿ. ರೈಟ್? ಓಕೆ, ಫಸ್ಟ್ ಸೆಂಟೆನ್ಸ್ ತಗೊಳ್ಳಿ, ಇಲ್ಲಿದೆ. ಬೇಕಿದ್ರೆ ಈಗ ವಿಡಿಯೋ ಪಾಸ್ ಮಾಡಿ ಬರ್ಕೊಂಡು ನಿಧಾನಕ್ಕೆ ಯೋಚನೆ ಮಾಡಿ, ಹಳೆ ಕ್ಲಾಸ್ ರೆಫರ್ ಮಾಡಿ. ರೈಟ್? ಇಲ್ಲಾಂದರೆ ನಾನು ಆನ್ಸರ್ ಕೊಡ್ತೀನಿ ನಿಮಗೆ. ದ ಮ್ಯೂಸಿಕ್ ಈಸ್ ವೆರಿ ಪ್ಲೀಸಿಂಗ್ ಟು ದ ಇಯರ್. ಅಂದ್ರೇನು, ಕೇಳೋದಕ್ಕೆ ತುಂಬ ಚೆನ್ನಾಗಿದೆ. ರೈಟ್? ಸೊ ಇವತ್ತಿನ ಕ್ಲಾಸ್ನಲ್ಲಿ ನೀವು ಇನ್ನೊಂದು ವಿಷಯನೂ ಕಲ್ತ್ಕೋಬಹುದು. ಅದೇನಂದರೆ, ನಾವು ಕನ್ನಡದಲ್ಲಿರೋದನ್ನ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡೋವಾಗ ಎಕ್ಸಾಕ್ಟ್ಲಿ ಪ್ರತಿ ವರ್ಡ್ ಕೂಡ ಟ್ರಾನ್ಸ್ಲೇಟ್ ಆಗ್ತಿದೆಯಾ ಅಂತ ನೋಡಬೇಕಾಗಿಲ್ಲ. ನೀವು ಆ ಥರ ಮಾಡಬೇಡಿ. ಮಾಡಿದ್ರೆ ನೀವು ಯಾವತ್ತೂ ಟ್ರಾನ್ಸ್ಲೇಟೇ ಮಾಡೋಕ್ಕಾಗಲ್ಲ. ನಾವು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅನ್ನೋದನ್ನ ತಿಳ್ಕೊಳ್ಳಿ, ಯಾವ ವರ್ಡ್ ಯೂಸ್ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಸೇಮ್ ಐಡಿಯಾ ನಾವೇನು ಹೇಳ್ಬೇಕು ಅನ್ಕೊತಾ ಇದೀವಿ, ಆ ಇಂಟೆನ್ಷನ್ ಕನ್ವೆ ಆಗ್ತಿದೆಯಾ ಅಷ್ಟು ನೋಡಿದ್ರೆ ಸಾಕು. ಸೊ ಇವತ್ತಿನ ಕ್ಲಾಸ್ನಲ್ಲಿ ನೀವು ಅದನ್ನೇ ಕಲಿಯಬಹುದು. ಪ್ರತಿ ಸೆಂಟೆನ್ಸ್ನ ನೀವು ಟ್ರೈ ಮಾಡಿ. ನೆಕ್ಸ್ಟ್ ಒನ್ ತಗೊಳ್ಳಿ. ಕೆಲವು ಜನ ಎಂದಿಗೂ ತೃಪ್ತರಾಗೋದಿಲ್ಲ. ಸೊ ನಾನು ಇಲ್ಲಿ 5 ಸೆಕೆಂಡ್ಸ್ ಕೊಡ್ತೀನಿ, ನೀವು ಈಗಲೇ ಥಿಂಕ್ ಮಾಡ್ಬೋದು ಅಥವಾ ಬುಕ್ನಲ್ಲಾದರೂ ಬರೆದು ಟ್ರೈ ಮಾಡ್ಬೋದು. ಸಮ್ ಪೀಪಲ್ ಆರ್ ನೆವರ್ ಸ್ಯಾಟಿಸ್ಫೈಡ್. ಸೊ ಇದು ಪ್ರೆಸೆಂಟ್ನಲ್ಲೇ ಇದೆ. ಕೆಲವು ಸೆಂಟೆನ್ಸ್ಗಳು ಆಲ್ವೇಸ್ ಟ್ರೂ ಇರುತ್ತೆ, ಅವನು ನಾವು ಪ್ರೆಸೆಂಟ್ ಟೆನ್ಸ್ನಲ್ಲೇ ಹೇಳ್ತೀವಿ. ಸೊ ಇಲ್ಲಿ ನಾಟ್ ಅಲ್ಲ, ನೆವರ್ ಹಾಕಿ ಅಷ್ಟೇ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಒನ್. ಹೊಸ ಅರೇಂಜ್ಮೆಂಟ್ನಿಂದ ನೀವು ತೃಪ್ತರಾಗಿದ್ದೀರಾ? ಟ್ರೈ ಮಾಡಿ. ಸೊ ನಾವು ಕ್ವೆಶನ್ ಕೇಳಬೇಕಂದ್ರೆ ಏನು, ಬಿ ಫಾರ್ಮಿಂದನೇ ಸ್ಟಾರ್ಟ್ ಮಾಡಬೇಕು. ಗೊತ್ತಾಯ್ತಾ ಆನ್ಸರ್? ತಗೊಳ್ಳಿ. ಆರ್ ಯು ಸ್ಯಾಟಿಸ್ಫೈಡ್ ವಿತ್ ದ ನ್ಯೂ ಅರೇಂಜ್ಮೆಂಟ್? ನಾನೀಗ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದೀನಿ. ಸೊ ತುಂಬ ಸಿಂಪಲ್ ಇದೆ, ನೀವು ಮಾಡಲೇಬೇಕು. ಐ ಆಮ್ ಅ ಬಿಟ್ ಕನ್ಫ್ಯೂಸ್ಡ್ ನಾವು. ರೈಟ್? ಅ ಬಿಟ್ ಅನ್ನೋದು ತುಂಬ ಇನ್ಫಾರ್ಮಲ್ ವರ್ಡ್. ಸ್ಪೋಕನಲ್ಲಿ ಇದು ಕಾಮನ್, ಇದನ್ನೇ ಯೂಸ್ ಮಾಡಿ. ಅಥವಾ ನೀವು ಲಿಟಲ್ ಕೂಡ ಹಾಕ್ಬೋದು. ಐ ಆಮ್ ಲಿಟಲ್, ಲಿಟಲ್ ಅಲ್ಲ, ಐ ಆಮ್ ಲಿಟಲ್ ಕನ್ಫ್ಯೂಸ್ಡ್ ನಾವು, ಅದು ಕೂಡ ಕರೆಕ್ಟ್. ರೈಟ್? ಸ್ಟೋರಿ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿತ್ತು. ದ ಸ್ಟೋರಿ ವಾಸ್ ಲಿಟಲ್ ಕನ್ಫ್ಯೂಸಿಂಗ್. ರೈಟ್? ಇಲ್ಲಿ ING ಬರ್ತಾ ಇದೆ. ಗೊತ್ತಾಗ್ತಿದೆ ಅಲ್ವಾ? ನೋಡಿ. ಸೊ ನೀವು ಲಾಸ್ಟ್ 3 ಕ್ಲಾಸಸ್ ನೋಡಿ ಚೆನ್ನಾಗಿ ಕಲ್ತಿದ್ರೆ ಮಾತ್ರ ಇವತ್ತಿನ ಕ್ಲಾಸ್ನಲ್ಲಿ ನೀವು ಕರೆಕ್ಟಾಗಿ ಆನ್ಸರ್ಸ್ನ ಗೆಸ್ ಮಾಡ್ಬೋದು. ನೆಕ್ಸ್ಟ್ ಟ್ರೈ ಮಾಡಿ. ಇದು ನೀವು ವಿಡಿಯೋ ಬೇಕಿದ್ರೆ ಪಾಸ್ ಮಾಡಿ ಥಿಂಕ್ ಮಾಡಿ. ನಿಮಗೆ ಆನ್ಸರ್ ಗೊತ್ತಾಗಲಿಲ್ಲ ಅಂದರೆ ನೋಡಿ ಆನ್ಸರ್. ದ ಸಿಟಿ ವಾಸ್ ಡೆವಸ್ಟೇಟೆಡ್ ಬೈ ಅ ಹ್ಯೂಜ್ ಅರ್ಥಕ್ವೇಕ್. ಸೊ ಇದು ಈಗ ಆಲ್ರೆಡಿ ಆಗೋಗಿದೆ, ಅದರ ಮೀನಿಂಗು ಕೊಡ್ತಿದೆ, ಪ್ರೆಸೆಂಟ್ನ ಮೀನಿಂಗು ಕೂಡ ಕೊಡ್ತಾ ಇದೆ. ಇಟ್ಸ್ ಓಕೆ, ಇದನ್ನು ಎರಡರಲ್ಲೂ ಹೇಳ್ಬೋದು, ಎರಡರಲ್ಲೂ ಕನ್ನಡ ಇದೇ ಥರನೇ ಇರುತ್ತೆ. ನೆಕ್ಸ್ಟ್, ನಾನು ನಿಜವಾಗ್ಲೂ ಯಾವುದ್ರ ಬಗ್ಗೆನೂ ಚಿಂತೆ ಮಾಡ್ತಾ ಇಲ್ಲ, ಚಿಂತಿತನಾಗಿಲ್ಲ. ಸೊ ನೀವು ಬೇಕಿದ್ರೆ ವಿಡಿಯೋ ಪಾಸ್ ಮಾಡಿ ಥಿಂಕ್ ಮಾಡಿ, ನಾನು ಆನ್ಸರ್ ಕೊಡ್ತೀನಿ. ಐ ಆಮ್ ನಾಟ್ ರಿಯಲಿ ವರಿಡ್ ಅಬೌಟ್ ಎನಿಥಿಂಗ್. ರೈಟ್? ಇದು ತುಂಬ ಚಿಂತೆಗೀಡು ಮಾಡುವ ಪರಿಸ್ಥಿತಿ. ಇಟ್ಸ್ ಅ ವೆರಿ ವರಿಂಗ್ ಸಿಚುವೇಶನ್. ಸೊ ವೇರಿ ಅನ್ನೋ ವರ್ಡ್ ಯಾವಾಗಲೂ ಅಡ್ಜೆಕ್ಟಿವ್ ಹಿಂದೆನೇ, ಇಮಿಡಿಯೇಟಾಗಿ ಅದ್ರ ಹಿಂದೆನೇ ಹಾಕ್ಬಿಡಿ. ಇಲ್ಲಿ ಎ ಮೊದಲೇ ಬಂದಿದೆ. ನಾನು ವೇರಿ ಅನ್ನೋ ವರ್ಡ್ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಮತದಾರರು ರಾಜಕಾರಣಿಗಳೊಂದಿಗೆ ಬೇಸರಗೊಂಡಿದ್ದಾರೆ. ಟ್ರೈ ಮಾಡಿ. ವೋಟರ್ಸ್ ಆರ್ ಬೋರ್ಡ್ ವಿತ್ ಪೊಲಿಟಿಷಿಯನ್ಸ್. ನೆಕ್ಸ್ಟ್, ಅದರ ಸೌಂದರ್ಯದಿಂದ ನಾನು ಬೆರಗಾಗಿದ್ದೆ. ಐ ವಾಸ್ ಅಸ್ಟೌಂಡೆಡ್ ಬೈ ಇಟ್ಸ್ ಬ್ಯೂಟಿ. ದ ಪ್ರೋಗ್ರಾಮ್ ವಾಸ್ ಆನ್ ಅಸ್ಟೌಂಡಿಂಗ್ ಸಕ್ಸಸ್. ಸೊ ಇಲ್ಲಿ ನೋಡಿ, ಈ ಸೆಂಟೆನ್ಸ್ ನೋಡಿ, ಕನ್ನಡ ಇನ್ನೊಂದ್ಸರಿ ಓದಿ. ಕಾರ್ಯಕ್ರಮ ಬೆರಗುಗೊಳಿಸುವಂಥ ಯಶಸ್ಸು ಕಂಡಿತು. ಸೊ ಇದು ಕನ್ನಡ ಸ್ಟೈಲ್. ಕನ್ನಡದಲ್ಲಿ ಇದೇ ಥರ ಹೇಳ್ತೀವಿ, ಕನ್ನಡದಲ್ಲಿ ಇದೇ ಥರ ನೀವು ಓದಿರ್ತೀರಾ ಅಲ್ವಾ? ಯಶಸ್ಸು ಕಂಡಿತು, ಈ ಥರ. ಇದು ಕನ್ನಡದಲ್ಲಿ ಹೇಳೋ ಸ್ಟೈಲ್. ನೀವೇನಾದರೂ ಇದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡೋವಾಗ, ಸೊ ನೋಡಿ ಇವಾಗ ನೀವೇನು ಕಲಿಬೋದು. ನೀವು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡುವಾಗ ಯಾವ ಥರ ಟ್ರಾನ್ಸ್ಲೇಟ್ ಮಾಡಬೇಕಂತ ಚಿಂತೆ ಮಾಡಬೇಡಿ. ಇದನ್ನು ಇಂಗ್ಲೀಷಲ್ಲಿ ಹೇಳಿದ್ರೆ ಯಾವ ಥರ ಇರುತ್ತೆ ಅಷ್ಟನ್ನು ಫೋಕಸ್ ಮಾಡಿ. ಸೊ ದ ಪ್ರೋಗ್ರಾಮ್ ವಾಸ್ ಆನ್ ಅಸ್ಟೌಂಡಿಂಗ್ ಸಕ್ಸಸ್. ಸೊ ಈ ಇಂಗ್ಲೀಷ್ ಸೆಂಟೆನ್ಸ್ನ ನೀವು ಕನ್ನಡ ಟ್ರಾನ್ಸ್ಲೇಟ್ ಮಾಡೋವಾಗಲೂ ಅಷ್ಟೇ ಕನ್ನಡ ಇದೇ ಥರನೇ ಮಾಡಿ. ಸೊ ಸೇಮ್ ಐಡಿಯಾ ಇದೆ ಅಲ್ವಾ? ಎರಡೂ ಸೆಂಟೆನ್ಸ್ನಲ್ಲೂ ಸೇಮ್ ಇಂಟೆನ್ಷನ್ ಇದೆ, ಸೇಮ್ ಐಡಿಯಾ ಇದೆ, ಸೇಮ್ ಸಿಚುವೇಶನ್ ಬಗ್ಗೆನೇ ಮಾತಾಡ್ತಿದ್ದೀವಿ. ಎಸ್, ಎಕ್ಸಾಕ್ಟ್ಲಿ ವರ್ಡ್ ಮ್ಯಾಚ್ ಆಗ್ತಿಲ್ಲ, ಬಟ್ ಎರಡರಲ್ಲೂ ಕೂಡ ಸೇಮ್ ಮೀನಿಂಗ್ ಇದೆ. ರೈಟ್? ಸೊ ಅದನ್ನು ನೋಡಬೇಕು ಯಾವಾಗಲೂ. ಈ ಸೆಂಟೆನ್ಸ್ನ ಇಂಗ್ಲೀಷಲ್ಲಿ ಹೇಳಿದ್ರೆ ನಾನು ಹೇಗೆ ಹೇಳ್ತೀನಿ, ಹೇಗೆ ಹೇಳಬೇಕು ಅಷ್ಟನ್ನು ನೋಡಬೇಕಷ್ಟೇ. ನೀವು ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಹೋಗಬೇಡಿ ಅವತ್ತು. ನೆಕ್ಸ್ಟ್, ಇದನ್ನು ಕೂಡ ಅಷ್ಟೇ ಸೇಮ್.
ನಾನು ನಿನ್ನೆ ಕೊಟ್ಟಿರೋ ಥರ ಪ್ರತಿ ವರ್ಡ್ನ ಟ್ರಾನ್ಸ್ಲೇಟ್ ಮಾಡಿ ಕೊಟ್ಟಿಲ್ಲ, ಕನ್ನಡದಲ್ಲಿ ಹೇಗೆ ಹೇಳ್ತಾರೆ ಅದನ್ನು ಕೊಟ್ಟಿದ್ದೀನಿ. ನೀವು ಮಾಡಬೇಕಾಗಿರೋ ಕೆಲಸ ಏನು, ಇದನ್ನು ಇಂಗ್ಲೀಷ್ನಲ್ಲಿ ಹೇಳಿದ್ರೆ ಹೇಗಿರುತ್ತೆ, ಬಿ ಫಾರ್ಮ್ EDING ಇಂದಾನೇ ಹೇಳಿ. ಅದ್ರ ಮೇಲೇ ಸೆಂಟೆನ್ಸ್ ಇವತ್ತಿರೋದು. ದ ವಿಲೇಜರ್ಸ್ ಆರ್ ಕನ್ಸರ್ನ್ಡ್ ಅಬೌಟ್ ಬರ್ಗ್ಲರೀಸ್, ರೈಟ್? ಥೆಫ್ಟ್ಸ್ ಅಂತಲೂ ಅಂತೀವಿ, ಬರ್ಗ್ಲರೀಸ್ ಅಂದರೆ ಕಳ್ಳತನಗಳು, ರೈಟ್? ಬರ್ಗ್ಲರ್ ಕೇಳಿದಿರಲ್ವಾ, ಕಳ್ಳ. ಟ್ರೈ ಮಾಡಿ. ಐ ಆಮ್ ಪ್ಲೀಸ್ಡ್ ಟು ಹಿಯರ್ ಯು ಆರ್ ಫೀಲಿಂಗ್ ಬೆಟರ್. ನಿಮ್ಮ ಕಾಮೆಂಟ್ಗಳಿಂದ ಅವಳು ತುಂಬ ಮನೋರಂಜನೆ ಪಟ್ಟಳು. ಅಂದರೆ ಕಾಮೆಂಟ್ಗಳು ತುಂಬ ಫನ್ನಿ ಆಗಿದ್ವು, ತುಂಬ ಚೆನ್ನಾಗಿತ್ತು ಓದೋದಕ್ಕೆ. ಶಿ ವಾಸ್ ವೆರಿ ಅಮ್ಯೂಸ್ಡ್ ಬೈ ಆರ್ ಆಟ್ ಯುವರ್ ಕಾಮೆಂಟ್ಸ್. ಅವನು ನನಗೆ ತುಂಬ ಕಿರಿಕಿರಿ ಮಾಡ್ತಾ ಇದ್ದ, ಸೊ ನನಗೆ ತುಂಬ ಸಿಟ್ಟು ಬಂದಿತ್ತು. ಏನನ್ಬೇಕಾಗ, ಐ ವಾಸ್ ಸೋ ಅನಾಯ್ಡ್ ವಿತ್ ಹಿಮ್. ಟ್ರೈ ಮಾಡಿ. ಸೊ ನೀವು ಟ್ರೈ ಮಾಡ್ತಿದ್ದೆ ಅಂದರೆ ವಿಡಿಯೋ ಪಾಸ್ ಮಾಡ್ಕೊಳ್ಳಿ. ನಾನೇನಾದರೂ ಪ್ರತಿ ಸೆಂಟೆನ್ಸ್ಗೂ ಅಷ್ಟು ಟೈಮ್ ಕೊಟ್ಟರೆ ತುಂಬ ಲೆಂತಿ ಆಗೋಗುತ್ತೆ. ಆದ್ದರಿಂದ ನೀವು ಪ್ರತಿ ಸೆಂಟೆನ್ಸ್ಗೂ ವಿಡಿಯೋ ಪಾಸ್ ಮಾಡಿ, ರೈಟ್? ವಿ ಆರ್ ಬೋರ್ಡ್ ವಿತ್ ಇಸ್ ಎಂಡ್ಲೆಸ್ ಟಾಕ್. ನೆಕ್ಸ್ಟ್, ಶಿ ಈಸ್ ಟೋಟಲಿ ಕನ್ಫ್ಯೂಸ್ಡ್ ಅಬೌಟ್ ವಾಟ್ ಹ್ಯಾಪೆಂಡ್. ಸೊ ಸ್ವಲ್ಪ ಟಫ್ ಇದ್ರೆ ಇಟ್ಸ್ ಓಕೆ, ಸೆಂಟೆನ್ಸ್ಗಳನ್ನ ಬರ್ಕೊಂಬಿಡಿ ಆಮೇಲೆ. ಐ ವಾಸ್ ಡೆವಸ್ಟೇಟೆಡ್ ವೆನ್ ದ ಡಾಕ್ಟರ್ ಟೋಲ್ಡ್ ಮಿ ದ ನ್ಯೂಸ್. ಸೊ ಇಲ್ಲಿ ನೋಡಿ, ಕನ್ನಡದಲ್ಲಿ ಹೇಳುವಾಗ ಅದೇ ಥರ ಇರುತ್ತೆ. ನಾನು ಭಾರೀ ಆಘಾತಗೊಂಡೆ. ಆ ಎರಡೂ ವರ್ಡ್ನ ಸೇರಿಸಿ ನಾನು ಒಂದು ವರ್ಡಲ್ಲಿ ಬರೆದಿದ್ದೀನಿ, ಐ ವಾಸ್ ಡೆವಸ್ಟೇಟೆಡ್ ಅಂತ. ಓಕೆ, ಇಟ್ಸ್ ಓಕೆ, ಸೇಮ್ ಮೀನಿಂಗೇ ಕೊಡ್ತಾ ಇದೆ ಅಲ್ವಾ, ಹೇಳೋದು ಒಂದೇ ಅಲ್ವಾ. ಐ ವಾಸ್ ಡೆವಸ್ಟೇಟೆಡ್ ಅಂದರೆ ಅರ್ಥ ಏನು, ಐ ವಾಸ್ ಮೆಂಟಲಿ ಡೆವಸ್ಟೇಟೆಡ್ ಅಂತ ಅಲ್ವಾ, ಫಿಸಿಕಲಿ ಏನಲ್ಲ ಬಟ್ ಮೆಂಟಲಿ. ಸೊ ಈ ಥರ ಸೆಂಟೆನ್ಸ್ಗಳು ಯಾವಾಗಲೂ ಕೂಡ ನೀವು ಫಿಲ್ಮ್ ನೋಡ್ತಾ ಇದ್ರೆ ಸಬ್ ಟೈಟಲ್ನಲ್ಲಿ ಬಂದಿರುತ್ತೆ. ಅವರು ಹೇಳೋ ಮಾತುಗಳು ಎಕ್ಸಾಕ್ಟ್ಲಿ ಟ್ರಾನ್ಸ್ಲೇಟ್ ಆಗಿರೋದಿಲ್ಲ, ಎಕ್ಸಾಕ್ಟ್ಲಿ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಟ್ ಆಗಿರೋದಿಲ್ಲ, ಬಟ್ ಅದರ ಮೀನಿಂಗ್ ಕೊಡೋವಂಥ ವರ್ಡ್ಸ್, ಅದಕ್ಕೆ ಕ್ಲೋಸ್ ಆಗಿರೋವಂಥ ವರ್ಡ್ಸ್ಗಳನ್ನ ಹಾಕಿರ್ತಾರೆ. ಟ್ರೈ ಮಾಡಿ. ಐ ಆಮ್ ಅ ಬಿಟ್ ಕನ್ಸರ್ನ್ ಅಬೌಟ್ ಯುವರ್ ಹೆಲ್ತ್. The increase in crime in the area is very concerning. So ಇಲ್ಲಿ ಇದಿಷ್ಟು ಸಬ್ಜೆಕ್ಟ್, ದ ಇನ್ಕ್ರೀಸ್ ಇನ್ ಕ್ರೈಮ್ ಇನ್ ದ ಏರಿಯಾ, ಇದಿಷ್ಟು ಸಬ್ಜೆಕ್ಟ್ ಆಗಿ ತಗೊಂಡಿದೆ. ಸೊ ಈ ಒಂದು ಸಿಚುವೇಶನ್ ಇಸ್ ವೆರಿ ಕನ್ಸರ್ನಿಂಗ್. ನೆಕ್ಸ್ಟ್, ಐ ವಾಸ್ ಎಂಬ್ಯಾರಸ್ಡ್ ಬೈ ದೇರ್ ಕಾಂಪ್ಲಿಮೆಂಟ್. ಸೊ ಆ ವರ್ಡ್ನ ಕರೆಕ್ಟಾಗಿ ಪ್ರೊನೌನ್ಸ್ ಮಾಡಬೇಕು, ಎಂಬ್ಯಾರಸ್ಡ್. ಐ ವಾಸ್ ಎಂಬ್ಯಾರಸ್ಡ್ ಬೈ ದೇರ್ ಕಾಂಪ್ಲಿಮೆಂಟ್ ಬರ್ಕೊಳ್ಳಿ ನೀವು ಕನ್ನಡದಲ್ಲಿ. ನೆಕ್ಸ್ಟ್, ದ ಡಾಕ್ಟರ್ಸ್ ವರ್ ಅಸ್ಟಾನಿಸ್ಡ್ ಅಟ್ ದ ಸ್ಪೀಡ್ ಆಫ್ ಹಿಸ್ ರಿಕವರಿ. ಅವನ ಚೇತರಿಕೆಯ ವೇಗಕ್ಕೆ, ಅಟ್ ದ ಸ್ಪೀಡ್ ಆಫ್ ಹಿಸ್ ರಿಕವರಿ. ನೆಕ್ಸ್ಟ್, ಐ ವಾಸ್ ಅಸ್ಟಾನಿಸ್ಡ್ ದ್ಯಾಟ್ ಹಿ ವಾಸ್ ನಾಟ್ ಅನ್ ಇಂಗ್ಲಿಷ್ ಮ್ಯಾನ್. ಅಥವಾ ಇದನ್ನು ಇನ್ನೊಂದು ರೀತಿನೂ ಹೇಳ್ಬೋದು, ಐ ವಾಸ್ ಅಸ್ಟಾನಿಸ್ಡ್ ಬೈ ದ ಫ್ಯಾಕ್ಟ್ ದಟ್ ಹಿ ವಾಸ್ ನಾಟ್ ಅನ್ ಇಂಗ್ಲಿಷ್ ಮ್ಯಾನ್, ಈ ಥರನೂ ಹೇಳ್ಬೋದು ನೀವು. ನೆಕ್ಸ್ಟ್, ಸೊ ಇಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಇದನ್ನು ಗ್ರಾಮ್ಯಾಟಿಕಲಿ ಕರೆಕ್ಟಾಗಿ ಹೇಳಬೇಕಂದ್ರೆ ಈ ರೀತಿ ಹೇಳಬೇಕು, ಐ ವಾಸ್ ಅಸ್ಟೌಂಡೆಡ್ ಟು ಹಿಯರ್ ದಟ್ ಸೀಮಾ ಹ್ಯಾಡ್ ಲೆಫ್ಟ್. ಅಂದರೆ ಆ ಸಿಚುವೇಶನಲ್ಲಿ ಸೀಮಾ ಹೊರಟೋಗಿದ್ಲು, ಆ ಫ್ಯಾಕ್ಟ್ನ ಕೇಳಿ ನನಗೆ ತುಂಬ ಅಚ್ಚರಿ ಆಯಿತು. ಇಲ್ಲಿ ಅಸ್ಟೌಂಡೆಡ್ ಅನ್ನೋದು ತುಂಬ ಸ್ಟ್ರಾಂಗ್ ವರ್ಡ್ ಆಗುತ್ತೆ. ಇದು ಸಿಂಪಲ್ ಸಿಚುವೇಶನ್ ಅನ್ನೋದು ನಿಜವಾಗ್ಲೂ ತುಂಬ ಸ್ಟ್ರಾಂಗ್ ಆಗಿತ್ತು ಅಂದರೆ ನೀವು ಅಸ್ಟೌಂಡೆಡ್ ವರ್ಡ್ ಯೂಸ್ ಮಾಡಿ. ಅದರ್ವೈಸ್ ನೀವು ವಂಡರ್ಡ್ ಕೂಡ ಹಾಕ್ಬೋದು, ಐ ವಾಸ್ ವಂಡರ್ಡ್ ಅಂತ, ರೈಟ್? ಇಲ್ಲ ಅಂದರೆ ಇದು ತುಂಬ ಸ್ಟ್ರಾಂಗ್ ವರ್ಡ್ ಆಗೋಗುತ್ತೆ. ಸೊ ಇಲ್ಲಿ ಸೀಮಾ ಹ್ಯಾಡ್ ಲೆಫ್ಟ್ ಯಾಕಂದರೆ ಪಾಸ್ಟ್ನಲ್ಲಿ ಪಾಸ್ಟ್ ಇದು, ಆದ್ದರಿಂದ ಹ್ಯಾಡ್ ಬಂತು. ಟೆನ್ಸ್ ಹೇಳ್ಕೊಡುವಾಗ ನಿಮ್ಗೆ ಅರ್ಥ ಆಗುತ್ತೆ. ಇಟ್ಸ್ ಓಕೆ, ಈ ಸೆಂಟೆನ್ಸ್ನ ಮಾತ್ರ ನೀವು ಈ ಥರ ಬರೆದಿಟ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್, ಡ್ಯಾಶ್ ಎಂದು ನಿಮಗೆ ತಿಳಿಸಲು ನಾವು ತುಂಬ ಉತ್ಸುಕರಾಗಿದ್ದೇವೆ. ಸೊ ಟ್ರೈ ಮಾಡಿ, ಮುಂದೆ ಏನಾದರೂ ಇರ್ಬೋದು ಅದು. ವಿ ಆರ್ ಎಕ್ಸೈಟೆಡ್ ಟು ಇನ್ಫಾರ್ಮ್ ಯು ದ್ಯಾಟ್ ಎನಿಥಿಂಗ್. ಶಿ ಹ್ಯಾಡ್ ಸಮ್ ಎಕ್ಸೈಟಿಂಗ್ ಅಡ್ವೆಂಚರ್ಸ್ ಇನ್ ಕೇರಳ. ನೋಡಿ, ಅವಳು ಅದನ್ನು ಮಾಡಿದಳು ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಸೊ ಎಕ್ಸಾಕ್ಟ್ಲಿ ಇದನ್ನು ನೀವು ಈ ರೀತಿನೇ ಹೇಳಬೇಕಾಗಿಲ್ಲ, ಈ ರೀತಿ ಕೂಡ ಹೇಳ್ಬೋದು. ಇದು ತುಂಬ ನ್ಯಾಚುರಲ್ ಆಗಿ ಬರೋ ಸೆಂಟೆನ್ಸ್ಗಳು. ಶಿ ಹ್ಯಾಡ್, ನಾನು ಇದ್ರ ಬಗ್ಗೆ ನಿಮಗೆ ಹೇಳ್ಕೊಟ್ಟಿಲ್ಲ, ನೆಕ್ಸ್ಟ್ ಬರೋ ಕ್ಲಾಸ್ನಲ್ಲಿ ನಾನು ಅದ್ರ ಮೇಲೆ ಹೇಳ್ಕೊಡ್ತೀನಿ, ರೈಟ್? ಸೊ ಈಗ ತಿಳ್ಕೊಳ್ಳಿ, ಶಿ ಹ್ಯಾಡ್ ಅಂದರೆ ಅವುಗಳನ್ನ ಮಾಡಿದ್ಲು ಅಂತಲೇ ಅರ್ಥ. ಈಗ ನಾವು ಹೇಳ್ತೀವಲ್ಲ, ವಿ ಹ್ಯಾಡ್ ಡಿಲಿಷಿಯಸ್ ಲಂಚ್ ಅಂತ, ಅದೇ ಥರನೇ ಇದು. ಸೊ ಅಗೇನ್ ನೋಡಿ ನೀವು ಇಲ್ಲಿ, ಸೊ ಪ್ರತಿ ವರ್ಡ್ನ ಎಕ್ಸಾಕ್ಟ್ಲಿ ಅದೇ ವರ್ಡ್ಗೆ ಮೀನಿಂಗ್ ಹುಡುಕ್ಬೇಕಾಗಿಲ್ಲ, ಅದೇ ಮೀನಿಂಗ್ ಕೊಡೋ ಬೇರೆ ವರ್ಡ್ನ ಕೂಡ ಚೂಸ್ ಮಾಡ್ಬೋದು. ಇಲ್ಲಿ ನೋಡಿ, ಪೀಪಲ್ ವರ್ ಎನರ್ಜೈಸ್ಡ್
ಬೈ ಹಿಸ್ ಐಡಿಯಾಸ್. ರೈಟ್? ಸೊ ನಾನು ಯಾವುದೇ ಸೆಂಟೆನ್ಸ್ ಅಂದಮೇಲೆ ತುಂಬ ಟೈಮ್ ಕೊಡಲ್ಲ, ನೀವು ಪಾಸ್ ಮಾಡ್ಕೊಂಡು ಟ್ರಾನ್ಸ್ಲೇಟ್ ಮಾಡಿ ನಾನು ಆನ್ಸರ್ಸ್ ಹೇಳ್ಕೊಂಡು ಹೋಗ್ತೀನಿ. ದೇ ಹ್ಯಾವ್ ಅ ಸಪೋರ್ಟಿವ್ ಆ್ಯಂಡ್ ಎನರ್ಜೈಸಿಂಗ್ ರಿಲೇಶನ್ಶಿಪ್. The book was inspired by a real person. His paintings were clearly inspired by Shakespeare's work. She was an inspiring example to her followers. Classical music is always inspiring. ಸೊ ಇಲ್ಲಿ ನೋಡಿ, ದೇ ವರ್ ಓವರ್ವೆಲ್ಮ್ಡ್ ಬೈ ಗ್ರೀಫ್. ದೇ ವರ್ ಓವರ್ವೆಲ್ಮ್ಡ್ ಬೈ ಗ್ರೀಫ್ ವೆನ್ ದರ್ ಬೇಬಿ ಡೈಡ್. ಸೊ ಕನ್ನಡದಲ್ಲಿ ನಾವು ನ್ಯಾಚುರಲ್ ಆಗಿ ಹೇಳೋದು ಇದೇ ಥರ ಅಲ್ವಾ, ದುಃಖದಲ್ಲಿ ಮುಳುಗಿದ್ದರು. ಇದನ್ನು ನೀವು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಹೋಗ್ತೀರಾ, ದೇ ವರ್ ಇಮ್ಮರ್ಸ್ಡ್ ಇನ್ ದ ಗ್ರೀಫ್ ಅಂತ. ರಾಂಗ್, ಇಂಗ್ಲೀಷ್ನಲ್ಲಿ ಆ ಥರ ಹೇಳಲ್ಲ ಅಲ್ವಾ. ದೇ ವರ್ ಓವರ್ವೆಲ್ಮ್ಡ್ ವಿತ್ ಗ್ರೀಫ್. ಓವರ್ವೆಲ್ಮ್ಡ್ ಅಂದರೆ ಎಮೋಷನ್ ತುಂಬ ಕಂಟ್ರೋಲ್ ಮಾಡ್ಕೊಳಕ್ಕಾಗದೇ ಇರೋ ಅಷ್ಟು, ಆ ಸಿಚುವೇಶನ್ನ ಓವರ್ವೆಲ್ಮಿಂಗ್ ಅಂತ ಕರಿತೀವಲ್ವಾ. They overwhelmed with what emotion? With grief when their baby died. Right? ಅದೊಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು ನೀವು. ಅದೇ ನಾನು ನಿನ್ನ ಹುಡುಕ್ತಾ ಇದ್ದೆ, ನಿನ್ನ ಹುಡುಕಿದ ಮೇಲೆ ಈಗ ನನಗೆ ಸಮಾಧಾನ ಆಯಿತು. ಐ ಆಮ್ ಸೋ ರಿಲೀವ್ಡ್ ಟು ಫೈಂಡ್ ಯು. ಐ ವಾಸ್ ರಿಲೀವ್ಡ್ ಟು ಹಿಯರ್ ದಟ್. Why is there a worried look on her face? There was a surprised silence. He gave a quite surprising answer. She told me a surprising thing. ಸೊ ಕನ್ನಡ ಸೆಂಟೆನ್ಸ್ ತೋರಿದ ಮೇಲೆ ನೀವು ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿ, ಅಟ್ಲೀಸ್ಟ್ ಹೇಳೋದಕ್ಕೆ ಗೆಸ್ ಮಾಡಿ, ಆಗಲೇ ನಿಮ್ಮನ್ನು ನೀವು ಟೆಸ್ಟ್ ಮಾಡ್ಕೋಬಹುದು. ರೈಟ್? ನಾನು ಜಾಸ್ತಿ ಟೈಮ್ ಕೊಡ್ತಾ ಇಲ್ಲ, ಸೊ ನೀವೇ ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು. ಜಸ್ಟ್ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ದಿಸ್ ವೆದರ್ ಈಸ್ ಸೋ ಡಿಪ್ರೆಸಿಂಗ್. ಸೊ ಈ ಸೆಂಟೆನ್ಸ್ ಕೂಡ ನೋಡಿ, ಇದು ಆಲ್ವೇಸ್ ಟ್ರೂ. ಅವನು ಯಾವಾಗಲೂ ಕೂಡ ನಿರುತ್ಸಾಹಗೊಳ್ಳೋದೇ ಇಲ್ಲ. ಇದನ್ನು ಕೂಡ ಪ್ರೆಸೆಂಟ್ನಲ್ಲೇ ಹೇಳಬೇಕು. ಹೀ ಈಸ್ ನೆವರ್, ಈ ವರ್ಡ್ನ ಸೇರಿಸಿ, ಹೀ ಈಸ್ ನೆವರ್ ಡಿಸ್ಕರೇಜ್ಡ್ ಬೈ ಡಿಫಿಕಲ್ಟೀಸ್. ನೋಡಿ, ಕಷ್ಟಗಳಿಗೆ ಏನು ಹಾಕ್ಬೇಕು ನಾನು, ನೀವು ಥಿಂಕ್ ಮಾಡ್ತಿರ್ತೀರ. ರೈಟ್? ಸೊ ಅದಕ್ಕೆ ಆಲ್ಮೋಸ್ಟ್ ಸೂಟ್ ಆಗೋ ವರ್ಡ್ಸ್ ಏನು ಡಿಫಿಕಲ್ಟೀಸ್, ಅದು ಕೂಡ ಸೂಟ್ ಆಗುತ್ತಲ್ವಾ. ಅಂದರೆ ಯಾವಾಗಲೂ ನೀವು ಸ್ಟ್ರೇಟ್ ಫಾರ್ವರ್ಡ್ ಇರೋ ವರ್ಡ್ನೇ ಚೂಸ್ ಮಾಡಬೇಕಾಗಿಲ್ಲ. ಬೈ ಪ್ರಾಬ್ಲಮ್ಸ್ ಅಫ್ಕೋರ್ಸ್ ಹಾಕ್ಬೋದು, ಅದೇ ವರ್ಡೇ ಯಾವಾಗಲೂ ಕರೆಕ್ಟ್ ಅದನ್ನೇ ನಾನು ಹಾಕಬೇಕು? ನೋ, ನಾಟ್ ನೆಸಸರಿ. ತೀವ್ರವಾಗಿ ನೊಂದಿದ್ದಳು ಅಂದರೆ ಡಿಸ್ಟ್ರೆಸ್ ಹಾಕ್ಬೋದಿಲ್ಲಿ. ಶಿ ವಾಸ್ ಡೀಪ್ಲಿ ಡಿಸ್ಟ್ರೆಸ್ಡ್ ಬೈ ದ ನ್ಯೂಸ್ ಆಫ್ ಹಿಸ್ ಡೆತ್. ಅತೀವ ನೋವಿನಲ್ಲಿದ್ದೇನೆ. ಸೊ ಇದು ಕೂಡ ಅಗೇನ್ ಸೇಮ್ ವರ್ಡಿಂದಾನೇ ಹೇಳ್ಬೋದಲ್ವಾ. ಐ ವಾಸ್ ಡಿಸ್ಟ್ರೆಸ್ ಅಟ್ ದ ನ್ಯೂಸ್ ಆಫ್ ಹಿಸ್ ಡೆತ್. ಸೊ ನಿಧಾನಕ್ಕೆ ಓದಿ ಸೆಂಟೆನ್ಸ್. ಇಟ್ ವಾಸ್ ಡೀಪ್ಲಿ ಡಿಸ್ಟ್ರೆಸಿಂಗ್. ವಾಟ್ ವಾಸ್ ದ ಸಿಚುವೇಶನ್? ಇಟ್ ವಾಸ್ ಡೀಪ್ಲಿ ಡಿಸ್ಟ್ರೆಸಿಂಗ್ ಫಾರ್ ಹಿಮ್ ಟು ಸಿ ಹಿಸ್ ವೈಫ್ ಇನ್ ಸಚ್ ಪೇನ್. ಸೊ ಕಷ್ಟ ಆಗ್ತಿದ್ರೆ ಜಸ್ಟ್ ಬರ್ದಿಟ್ಕೊಳ್ಳಿ, ಮುಂದಕ್ಕೆ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. We were encouraged by the success of this venture. He was disappointed by his poverty. This is an immensely frustrating experience for the student. Ramesh was publicly insulted. His opinions are highly insulting to women. ಸೊ ನೋಡಿ, ಹಿಸ್ ಒಪಿನಿಯನ್ಸ್ ಆರ್ ಹೈಲಿ ಇನ್ಸಲ್ಟಿಂಗ್. ಯಾರಿಗೆ? ಟು ವಿಮೆನ್. ಮಾಮ್ ವಾಸ್ ನಾಟ್ ಪ್ಲೀಸ್ಡ್ ವೆನ್ ಶಿ ಸಾ ಮೈ ಮಾರ್ಕ್ಸ್. ಸೊ ಈ ಸಿಚುವೇಶನಲ್ಲಿ ಹ್ಯಾಪಿ ಹಾಕ್ಬೋದು, ಎಸ್ ಕರೆಕ್ಟ್, ಸ್ಪೋಕನ್ನಲ್ಲಿ ಅದೇ ಕಾಮನ್. ಬಟ್ ಪ್ಲೀಸ್ಡ್ ಹಾಕಿದೀವಿ ಅಂದರೆ ಸ್ವಲ್ಪ ಫಾರ್ಮಲ್ ಸೆಂಟೆನ್ಸ್ ಆಯ್ತು ಅಷ್ಟೇ. ವಿ ಆರ್ ವೆರಿ ಪ್ಲೀಸ್ಡ್ ಟು ಸೆಂಡ್ ಯು ದಿಸ್. It's very satisfying to know that the project was a success. I was thrilled that so many people turned up to the party. So turn up ಅಂದರೆ
ಒಂದು ಜಾಗಕ್ಕೆ ಬರೋದು, ಅರೈವ್ ಆಗೋದು, ಕಾಣಿಸ್ಕೊಳ್ಳೋದು. ಸೊ ಕನ್ನಡದಲ್ಲಿ ನೋಡಿ ನಾವು ಆ ಥರ ವರ್ಡ್ ಯೂಸ್ ಮಾಡಿದ್ದೀವಿ, ಇಂಗ್ಲೀಷ್ನಲ್ಲಿ ಆ ಥರ ಒಂದು ಫ್ರೇಸಲ್ ವರ್ಬ್ ಯೂಸ್ ಮಾಡಿದ್ದೀವಿ. ಟರ್ನ್ ಅಪ್ ಅಂದರೆ ಆ ಜಾಗಕ್ಕೆ ಬರೋದು, ಅಟೆಂಡ್ ಆಗೋದು. ವಿ ಆರ್ ಸೋ ಎಕ್ಸೈಟೆಡ್ ಟು ಹಿಯರ್ ಅಬೌಟ್ ದ ಬೇಬಿ. Kiran was irritated by drivers parking near his house. She was disgusted at the way they treated their children. ಸೊ ನೋಡಿ, ಡಿಸ್ಗಸ್ಟೆಡ್ ಅಂತ ಯಾವಾಗ ಯೂಸ್ ಮಾಡ್ಬೋದು ಅಂದರೆ ಸ್ವಲ್ಪನೂ ಇಷ್ಟನೇ ಆಗಲಿಲ್ಲ ಅಂದಾಗಲೂ ಕೂಡ ಡಿಸ್ಗಸ್ಟೆಡ್ ಯೂಸ್ ಮಾಡ್ಬೋದು. ಆ್ಯನ್ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಡಿಸ್ಲೈಕ್, ರೈಟ್? ಸ್ವಲ್ಪನೂ ಇಷ್ಟನೇ ಆಗಿಲ್ಲ, ತುಂಬ ಕೆಟ್ಟದ್ದು ಅನ್ನಿಸ್ತು ಅಂತ ಹೇಳುವಾಗಲೂ ನೀವು ಡಿಸ್ಗಸ್ಟೆಡ್ ಯೂಸ್ ಮಾಡ್ಬೋದು. The bad fish had a disgusting smell. There is no convincing evidence. ಅಂದರೆ ನಾನು ಬುಕ್ ಓದ್ತಾ ಇದ್ದೀನಿ, ಅದರ ಎಂಡಿಂಗ್ ನನಗೇನೋ ಒಪ್ಕೊಳ್ಳೋ ಥರ ಇಲ್ಲ, ನನ್ನ ಎಂಡಿಂಗ್ ನನಗೆ ಕನ್ವಿನ್ಸಿಂಗ್ ಆಗ್ತಿಲ್ಲ. ದ ಎಂಡ್ ಆಫ್ ದ ಬುಕ್ ವಾಸಂಟ್ ವೆರಿ ಕನ್ವಿನ್ಸಿಂಗ್. ದ ರೆಸ್ಪಾನ್ಸ್ ಟು ಅವರ್ ಅಡ್ವರ್ಟೈಸ್ಮೆಂಟ್ ಇಸ್ ಡಿಸಪಾಯಿಂಟಿಂಗ್. ಸೊ ಗೊತ್ತಾಯ್ತಲ್ವಾ? ಬೇಕಿದ್ರೆ ಇನ್ನೂ ವಿಡಿಯೋ ಇನ್ನೊಂದ್ಸರಿ ರಿಪೀಟ್ ಮಾಡಿ ನೋಡ್ಕೊಳ್ಳಿ, ಎಲ್ಲ ಸೆಂಟೆನ್ಸ್ನ ಬರೆದಿಟ್ಕೊಳ್ಳಿ, ಅದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಬರೆದಿದ್ದನ್ನ ತುಂಬ ಸರಿ ಓದಿ, ಆ್ಯಂಡ್ ಈ ವಿಡಿಯೋನ ಎಲ್ಲರಿಗೂ ನೀವು ಶೇರ್ ಮಾಡಬೇಕು, ಆಗಲೇ ಎಲ್ಲರಿಗೂ ರೀಚ್ ಆಗುತ್ತೆ. ಆ್ಯಂಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.